ದಸರಾ ನಾಡ ಹಬ್ಬದ ಆಚರಣೆ ಪ್ರಯುಕ್ತ 19 ಉಪಸಮಿತಿಗಳನ್ನು ಈಗಾಗಲೇ ರಚನೆ ಮಾಡಿದ್ದೀವಿ. ಕಾರ್ಯಕಾರಿ ಸಮಿತಿನಲ್ಲಿ ವಿವಿಧ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿ ಇರ್ಬೋದು, ಕ್ರೀಡಾ ಸಮಿತಿ, ಆಹಾರ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಸಮಿತಿ, ಉತ್ಸವ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಕುಸ್ತಿ ಸಮಿತಿ, ಈ ಥರ 19 ಸಮಿತಿಗಳನ್ನು ರಚನೆ ಮಾಡಿ ಒಂದೊಂದು ಸಮಿತಿಯ ಕಾರ್ಯವ್ಯಾಪ್ತಿಯನ್ನು ಮತ್ತು ಈ ಕಳೆದ ದಸರಾ ಆದಂಥ ಅನುಭವ ಮತ್ತು ಅನುಭವದಿಂದ ಕಲಿತಂಥ ಪಾಠ, ಅದರ ಹಿನ್ನೆಲೆಯಲ್ಲಿ ಅದು ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಮಾಡೋದು, ಎಲ್ಲಾದರೂ ಲೋಪಗಳಾಗಿದ್ದರೆ ಅದು ಸರಿ ಮಾಡಿಸ್ಬಿಟ್ಟು ಉತ್ತಮಪಡಿಸೋದು. ಒಟ್ಟಾರೆಯಾಗಿ ದಸರಾನ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿ ಮುಖ್ಯಮಂತ್ರಿಗಳು 40 ಕೋಟಿ ರೂಪಾಯಿ ಬಡ್ಜೆಟನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಕೊಟ್ಟಿರ್ತಕ್ಕಂಥ ಉಪಸಮಿತಿ ಜವಾಬ್ದಾರಿಯನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಅವರಿಗೆ ನಿರ್ದೇಶನ ನೀಡಿದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮದ ಆಚರಣೆಯಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶ ಮೈಸೂರಿನ ಹೆಮ್ಮೆಯ ಬಗ್ಗೆ, ಸಾಂಸ್ಕೃತಿಕ ಪ್ರಜಾಸತ್ತಾತ್ಮಕ ಆಡಳಿತದ ಬಗ್ಗೆ ಮತ್ತು ನಮ್ಮ ನಾಗರಿಕ ಸಭ್ಯತೆಯ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ, ಆಹಾರ ಉಡುಗೆ ತೊಡುಗೆಗಳ ಬಗ್ಗೆ, ಒಟ್ಟಾರೆ ದೇಶದ ಐಕ್ಯತೆ ಮತ್ತು ಸಮಗ್ರತೆಯ ಬಗ್ಗೆ, ನಮ್ಮ ಜನಜೀವನ, ಸಂವಿಧಾನ ಮತ್ತು ಪ್ರಜಾಸತ್ತಾತ್ಮಕ ಬಗ್ಗೆ ಸ್ತಬ್ಧ ಚಿತ್ರಗಳನ್ನು ತಯಾರಿಸಿ ಉತ್ತಮ ಗುಣಮಟ್ಟದಿಂದ ಕೂಡಿರುವಂತೆ ಮಾಡಬೇಕು ಅಂತೇಳಿ ಸುದೀರ್ಘವಾಗಿ ಚರ್ಚೆ ಮಾಡಿ ಆಯಾ ಜವಾಬ್ದಾರಿ ಇರತಕ್ಕಂಥ ಉಪಸಮಿತಿಗಳಿಗೆ ನಿರ್ದೇಶನವನ್ನು ನೀಡಿದ್ದೇವೆ. ಮತ್ತು ಗೋಲ್ಡ್ ಪಾಸ್ ಇದೆಯಲ್ಲ, ಅದನ್ನು ಬೇಗ ನೋಡಿ ಗೋಲ್ಡ್ ಪಾಸ್ ತಗೊಂಡವ್ರಿಗೆ ಪಾಸ್ ಇದ್ದು ಸೀಟ್ ಇದ್ದ ಅವರು ಆಗಬಾರ್ದು, ಅದನ್ನು ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳಿದ್ದೀವಿ. ಮತ್ತು ಶಿಸ್ತುಬದ್ಧವಾಗಿ ಈ ದಸರಾ ನಡೆಸಬೇಕು ಚೆನ್ನಾಗಿ. ಈ ಸಾರಿ ಮಳೆ ಆಗಿದೆ, ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ ಅಂತೇಳಿ ಕೊಟ್ಟಿದ್ದೀವಿ. ನಾಳೆ ಇನ್ನೂ 5 ಆನೆಗಳು ಈ 9 ಆನೆಗಳ ತಂಡನ ಸೇರಿಕೊಳ್ತಾ ಇದ್ದಾವೆ. ನಾಳೆ 5 ಆನೆಗಳು ಅಂದರೆ ಪ್ರಶಾಂತು, ಸುಗ್ರೀವ, ಮಹೇಂದ್ರ, ಇವು 3 ಗಂಡಾನೆ, ಹಿರಣ್ಯ, ಲಕ್ಷ್ಮಿ 2 ಹೆಣ್ಣಾನೆಗಳು. ನಾಳೆ ದಿನ ಈ 9 ಆನೆಗಳು ಬಿಟ್ಟು 9 ಆನೆಗಳು ತಾಲೀಮು ನಡೆಸ್ತಾ ಇದ್ದಾವೆ. ಪೂರ್ವ ಸಿದ್ಧತೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಕಾರ್ಯದರ್ಶಿಯಾಗಿ ದಸರಾ ಉತ್ಸವ ಸಮಿತಿಯ ಅದನ್ನೆಲ್ಲ ಮೇಲ್ವಿಚಾರಣೆಯನ್ನು ನಡೆಸ್ತಾರೆ. ಮೇಲೆ ಚರ್ಚೆಗಳು ನಡೆಸ್ತಾರೆ. ಏನಾದರೂ ಅವಶ್ಯಕತೆ ಬಂದರೆ ನನ್ನ ಗಮನಕ್ಕೆ ತರಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ದಸರಾ ಉದ್ಘಾಟಕರು ಯಾರು? ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಅವರಿಗೆ ಅವರ ಅಧಿಕಾರ ಕೊಟ್ಟಿದ್ದೀವಿ. ಅವರು ಇನ್ನೂ ಹೇಳಿಲ್ಲ. ಅವರು ಅದನ್ನು ತಿಳಿಸ್ತಾರೆ. ತಿಳಿಸಿದ್ಮೇಲೆ ನಾನು ನಿಮಗೆಲ್ಲ ತಿಳಿಸ್ತೀನಿ. ಸರ್, ಈಗ ವಿಜೃಂಭಣೆ ದಸರಾ ಅಂತ ಹೇಳಿದ್ರೆ ದೇಶಾದ್ಯಂತ ಯಾವ ರೀತಿ ಪ್ರಚಾರಕ್ಕೆ ಕ್ರಮ ಕೈಗೊಂಡಿದೆ? ಹೇಳ್ತೀವಿ, ಮಾಧ್ಯಮಗಳ ಮುಖಾಂತರ, ಆಮೇಲೆ ರೇಡಿಯೋಗಳ ಮುಖಾಂತರ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡ್ಗಳು, ಮತ್ತು ಈಗ ಅಗತ್ಯ ಬಿದ್ದರೆ ಏರ್ಪೋರ್ಟಲ್ಲೂ ನಾವು ದಸರಾ ಬಗ್ಗೆ ಪ್ರಚಾರ ಮಾಡಬೇಕು ಎಲ್ಲ ಕಡೆ ಅಂತೇಳಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡೋದು. ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಕಡೆ ಬಂದು ಹೇಳ್ತೀವಿ, ಬೇರೆ ಪ್ರಚಾರ ಮಾಡ್ತೀವಿ ಎಲ್ಲ ಕಡೆ. ಸಾಂಸ್ಕೃತಿಕ ಚಟುವಟಿಕೆ ಗಾಯಕರನ್ನ ಯಾರನ್ನ ಅದು ಲಿಸ್ಟ್ ಮಾಡಿದ್ದಾರೆ, ಅದು ಲಿಸ್ಟ್ ಮಾಡ್ತಾರೆ ಯಾರ್ಯಾರು ಕರಿಬೇಕು ಏನು ಅಂತೇಳಿ. ಈ ಬೆಳಗ್ಗೆ ಸೂರ್ಯ ಹುಟ್ಟಿದ್ರೆ ಸೂರ್ಯ ಮುಳುಗೋ ತನಕ ಅರಮನೆಗೆ ಮಾಡ್ತಾ ಇದ್ವಿ. ಈಗೇನು ಮಾಡಿದ್ದೀವಿ, 4 ಗಂಟೆಯಿಂದ 10 ಗಂಟೆ ತನಕ, 9-10 ಗಂಟೆ ತನಕ ಮಾಡಬೇಕು. 4 ಗಂಟೆಗೆ ಪ್ರಾರಂಭ ಆಗುತ್ತೆ. ಸ್ಥಳೀಯವಾಗಿರ್ತಕ್ಕಂಥ 4ರಿಂದ 7 ಗಂಟೆ ತನಕ ಸ್ಥಳೀಯರಿಗೆ ಅವಕಾಶ, ಅದರಲ್ಲಿ ಕ್ವಾಲಿಟಿ ಇರಬೇಕು. ಅವರು 11 ಗಂಟೆ ಅಮ್ಮ 4 ಗಂಟೆಯಿಂದ 9:30, 10 ಗಂಟೆ ಮ್ಯಾಕ್ಸಿಮಮ್ ನಡೀತದೆ. ಸ್ಥಳೀಯ ಕಲಾವಿದರಿಗೂ ಅವಕಾಶ ಲಭ್ಯ ಆಗಬೇಕು, ಆ ಥರ ಸೂಚನೆ ಕೊಟ್ಟಿದ್ದೀವಿ. ಆರಂಭ ಹೇಳಿದ್ದು ಯಥಾ ಪ್ರಕಾರ ನಡೀತದೆ. ಅಲ್ಲೂ ನಮ್ಮ ಲಲಿತಮಾಲ್ ಪ್ಯಾಲೇಸ್ಗಳು ಒಂದು ಕಾರಣದಲ್ಲಿ ಕೊಟ್ಟರು ಯಾರು ಮಾಡಬೇಕು ಅಂತ ಅವ್ರಿಗೆ ಅವಕಾಶ ಅಂತ ಹೇಳಿದ್ದೀವಿ. ಹೌದು. ಸಂಚಾರ ದಟ್ಟಣೆ ದೊಡ್ಡ ಸಮಸ್ಯೆ ಆಗುತ್ತೆ. ಈ KSRTC ಬಸ್ಗಳದ್ದು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸ್ಥಳೀಯವಾಗಿ ಓಡಾಡಲಿಕ್ಕೂ ಸಮಸ್ಯೆ ಆಗ್ತದೆ. ಅದ್ರದ್ದು ಏನಾದ್ರು ಬೇರೆ ಏನಾದ್ರು ಪ್ಲಾನ್ ಔಟ್ ಏನಾದ್ರು ಇದೆಯಾ? ಇರೋ ರೋಡಲ್ಲಿ ಎಷ್ಟು ಓಡಾಡಬೇಕು ಅದನ್ನ ನಿಯಂತ್ರಣ ಮಾಡೋದಂಗೆ ಲಾಸ್ಟ್ ಟೈಮ್ ಎಲ್ಲ 1 ವೇ ಮಾಡಿ ನೀಟಾಗಿ ಮಾಡಿದ್ರು. ಸೊ ಅದು ಇನ್ನೂ ಸಮರ್ಪಕ, ಅದರ ಅನುಭವದ ಆಧಾರದ ಮೇಲೆ
ಇನ್ನೂ ಚೆನ್ನಾಗಿ ಏನು ಮಾಡ್ಬೋದು ಮಾಡ್ತೀವಿ. ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ, ಡಾಂಬರೀಕರಣ ಅದು ಹೇಳಿದ್ದೀನಿ, ಇದೆಲ್ಲ ಇನ್ ಡೀಟೇಲ್ ಲಿಸ್ಟ್ ಕೊಡಿ. ಅದ್ರ ಎಲ್ಲೆಲ್ಲಿ ಪಾರ್ಟ್ ಹೋಲ್ ಫ್ರೀ ರೋಡ್ಸ್ ಇರಬೇಕು, ಮತ್ತು ರಸ್ತೆ ಅಕ್ಕಪಕ್ಕಗಳಲ್ಲಿ ಗಿಡ ಮರಗಳು ಬೆಳ್ಕೊಂಡಿರೋದು, ಸದ್ಯ ಬೆಳ್ಕೊಂಡಿರೋದು, ಹುಲ್ಲು ಬೆಳ್ಕೊಂಡೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದ್ವಿ. ಶುಚಿತ್ವಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಸೊ ಅದನ್ನೆಲ್ಲ ಮಾಡ್ತಾರೆ. ವಿಶೇಷವಾದ ನಿರ್ಣಯ ಅಂದರೆ ಎಲ್ಲ ಒಂದು ಟೀಮ್ ಆಗಿ ಚೆನ್ನಾಗಿ ಮಾಡಿದ್ದ ಸರ್. ಒಂದು ಸಂದೇಶ ಹೋಗಲಿ, ನಮ್ಮ ಮೈಸೂರಿನ ಪರಂಪರೆ ಬಗ್ಗೆ, ಹಿರಿತನದ ಬಗ್ಗೆ ಹೋಗಲಿ ಅಂತೇಳಿ ಕಲೆಕ್ಟಿವ್ ಆಗಿ ಎಲ್ಲ ಸೇರಿ ಮಾಡಿ ಅಂತ ಹೇಳಿದ್ವಿ. ಎಲ್ಲ ಅಧಿಕಾರಿಗಳು ಅವ್ರವ್ರ ಜವಾಬ್ದಾರಿನ ಮಾಡ್ತೀವಿ ಅಂತ ಹೇಳಿದ್ವಿ. ಥ್ಯಾಂಕ್ ಯು. ಗಣಪತಿ ಹಬ್ಬದ ಬಗ್ಗೆ ಉದ್ಘಾಟಕರು ಯಾರಾಗಬೇಕು ಅಂತೇಳಿ CM ಅವರು ಇನ್ನೂ ನಿರ್ಧಾರ ಮಾಡಿಲ್ಲ, ಯಾರನ್ನು ಸಂಪರ್ಕ ಮಾಡಿಲ್ಲ. ಮಾಡಿದ್ಮೇಲೆ ಅವರು ತಿಳಿಸ್ತಾರೆ. ನೀವು ನೋಡ್ತಿರಲ್ಲ, ಎಲ್ಲರೂ ಖಾಲಿ ಇದೆಯಾ ಇಲ್ಲಿ ಬಿಟ್ಬಿಡಿ. ಆಮೇಲೆ ನಿಮ್ಮ ಹೆಸರು ಕೂಡ ಕೇಳ್ಕೊಳ್ತಾ ಇದೆ. ಅದು ಖಾಲಿನೇ ಇಲ್ವಲ್ಲ, ಖಾಲಿ ಇಲ್ಲ, ಖಾಲಿ ಆಗೋದು ಇಲ್ಲ.